ಬಿಜೆಪಿಯನ್ನು ಕೇವಲ ಪ್ರಥಮ ಬಾರಿಗೆ ಒಬ್ಬ ಎಂಪಿಯನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಾದ ರಾಜ್ಯ ಕೇರಳ. ಉತ್ತರ ಭಾರತದಲ್ಲಿ ಒಂದು ಮಾತಿದೆ, ರೊಟ್ಟಿ ತಿರುಗಿಸಾಕೋದು. ಸೊ ಕೇರಳದಲ್ಲಿ ರೊಟ್ಟಿ ತಿರುಗಿಸಾಕ್ತಾನೆ ಬಂದರು. ಮತ್ತು ಮೂರನೇ ಸಾರಿ ಅವ್ರನ್ನ ಗೆಲ್ಲಿಸುವಂಥ ಮನಸ್ಥಿತಿನಲ್ಲಿ ಕೇರಳದ ಜನ ಇರಲ್ಲ. ಅವರು ಚೇಂಜ್ ಮಾಡ್ತಾನೆ ಹೋಗ್ತಾರೆ. ಅದು ಕೇರಳದ ಗುಣಕ್ಕೆ ತಕ್ಕ ಹಾಗೆ ಆ ರೀತಿಯಲ್ಲಿ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತೆ. ಇಟ್ ಮೇ ನಾಟ್ ಬಿ ಅ ವೋಟ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಗೌರ್ಮೆಂಟ್. ದೊಡ್ಡ ನಾಟಕ ನಡೆಯೋದು ಅಂದರೆ ಕೇರಳದಲ್ಲಿ ಚುನಾವಣೆ ನಂತರ ಸರ್. ಮುಖ್ಯವಾಗಿ ಇಲ್ಲಿವರೆಗೂ ಬಿಜೆಪಿಗೆ ಕೈ ಸೇರದ, ಬಿಜೆಪಿಯನ್ನು ಕೇವಲ ಪ್ರಥಮ ಬಾರಿಗೆ ಒಬ್ಬ ಎಂಪಿಯನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಾದ ರಾಜ್ಯ ಕೇರಳ. ಅಲ್ಲಿ ಒಬ್ಬರು ಎಂ ಪಿ ಇದ್ದಾರೆ, ಅಲ್ಲಿಂದ ಅವ್ರನ್ನ ಮಿನಿಸ್ಟರ್ ಮಾಡಿದ್ದಾರೆ. ಈಗ ಅದನ್ನು ಹೊರತುಪಡಿಸಿದ್ರೆ ಒಬ್ಬ MLA ಇದ್ದಾರೆ ಅಂತ ಅನ್ಸುತ್ತೆ. ಸರಿ ಒಬ್ಬರು ಇರಲಿಲ್ಲ. ಕಳೆದ ಸರಿ ಒಬ್ಬರು ಇರಲಿಲ್ಲ. ತುಂಬ ಕಷ್ಟಪಟ್ಟು ಹೈಯೆಸ್ಟ್ RSS ಶಾಖೆಗಳನ್ನ ಹೊಂದಿರುವ ರಾಜ್ಯ ಅಂದರೆ ಕೇರಳ. ಅಷ್ಟಿದ್ದು ಸಹಿತ ಅವರಿಗೆ ಅಲ್ಲಿ ರಾಜಕೀಯ ಮ್ಯಾಪ್ನಲ್ಲಿ ತಮ್ಮ ಪಕ್ಷವನ್ನು ಗುರುತಿಸಿಕೊಳ್ಳಲು ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ಈ ಕೇರಳದ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದರೆ ಅದು ಸ್ವಿಂಗ್ ಸ್ಟೇಟ್ ಆಗಿತ್ತು. LDF UDF ಬರ್ತಾಯಿತ್ತು. ಬಟ್ ಲಾಸ್ಟ್ ಟೈಮ್ ಸರ್ಪ್ರೈಸಿಂಗ್ಲಿ UDF ಅನ್ನು ಮತ್ತೆ ಸೋಲಿಸಿ, ಯಾಕಂದರೆ ಅಲ್ಲಿ ಸ್ಥಳೀಯ ನಾಯಕರ ಕೊರತೆಯಿಂದ UDF ತುಂಬ ಕಳಕ ಪ್ರದರ್ಶನದಲ್ಲಿತ್ತು. ಈಗಿರೋ ಮುಖ್ಯಮಂತ್ರಿಗಳು 2ನೇ ಬಾರಿಯಾಗಿ ಹೊಸ ದಾಖಲೆ ಬರ್ತಿದ್ರು. ಆದರೆ ಈ ಬಾರಿ ಅವ್ರು 3ನೇ ಬಾರಿ ಆಯ್ಕೆ ಆಗ್ತಾ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಆ್ಯಂಟಿ ಇನ್ಕಂಬೆನ್ಸಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಬಟ್ ಅವ್ರ ನಾಯಕತ್ವದ ಮೇಲೆ ಇಲ್ಲ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಕೇವಲ ಸ್ಥಳೀಯ MLAಗಳ ಮೇಲೆ, ಆ ಸ್ಥಳೀಯ ನಾಯಕರ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ಕೇಳಿ ಬರ್ತಾ ಇದೆ. ಸರ್ಕಾರದ ಮೇಲೆ, ಯಾಕಂದರೆ ಅವರು ಸ್ಥಳೀಯ ಆರೋಗ್ಯ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನು ಮತ್ತು ಗೌರ್ಮೆಂಟ್ ಸ್ಕೂಲ್ಗಳನ್ನು ಉನ್ನತ ದರ್ಜೆಗೆ ಏರಿಸಿದ್ರು ನೋಡಿದರೆ ಅವ್ರ ಬಗ್ಗೆ ಒಳ್ಳೆ ಮಾತುಗಳೇ ಕೇಳಿ ಬರ್ತಾ ಇದೆ. ಅಲ್ಲೇನೋ LDF ಗೌರ್ಮೆಂಟ್ ಇದೆ. ಬಟ್ ಏನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ, ಅದರಲ್ಲಿ ಸಂಪೂರ್ಣವಾಗಿ UDF ಗೆದ್ದು ಬರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ಅದರದ್ದು ನೀವು ಹೇಳಿದ್ದ ರೀತಿಯಲ್ಲೇ ಇನ್ಫ್ಯಾಕ್ಟ್ ಬರೀ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಮೇಲೆ ಮಾತ್ರ ಅಲ್ಲದೆ ಅದೇ ಪಕ್ಷಕ್ಕೆ ಮತ್ತೆ ವೋಟ್ ಕೊಡಬಾರ್ದು ಅಂತ ಹೇಳುವಂಥ ಮಧ್ಯದಲ್ಲಿರುವಂಥ ಒಂದು ಗಣನೀಯ ಸೆಕ್ಷನ್ ಏನಿದೆ, ಅದು ಆ ಎಲೆಕ್ಷನನ್ನು ಆ ಕಡೆ ಈ ಕಡೆಗೆ ತೀರ್ಮಾನ ಮಾಡ್ತಿತ್ತು. ಈಗ 10 ವರ್ಷ ಆದಮೇಲಂತೂ ಅದು ಕೇರಳದ ಗುಣಕ್ಕೆ ತಕ್ಕ ಹಾಗೆ ಆ ರೀತಿಯಲ್ಲಿ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತೆ. ಇಟ್ ಮೇ ನಾಟ್ ಬಿ ಅ ವೋಟ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಗೌರ್ಮೆಂಟ್. ಸೊ ಕೇರಳದಲ್ಲಿ UDF ಗೌರ್ಮೆಂಟು ಆಗ್ಬೋದು ಅಂತ ಅನ್ಸುತ್ತೆ. UDF ಕಳೆದ 2 ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಕಂಪೇರ್ ಮಾಡ್ತಾ ಇದ್ರು ಸರ್. 2 ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅದ್ಭುತ ಪ್ರದರ್ಶನ ನೀಡಿದೆ. ಆದರೆ ಅದೇ ನಾವು ಅಸೆಂಬ್ಲಿ ಎಲೆಕ್ಷನ್ಗೆ ಹೋದರೆ ಅವ್ರ ಪ್ರದರ್ಶನ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಅದು ಸ್ಥಳೀಯ ನಾಯಕರ ಕೊರತೆಯಿಂದ ಅದಾಗಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಈ ಬಾರಿ ಸ್ಥಳೀಯ ನಾಯಕರ ಕೊರತೆಯನ್ನು ಏನು ತೊಂದರೆ ಇತ್ತು, ಕೇಂದ್ರದಿಂದ ಹೇರುವ ಪರಂಪರೆ ಏನಿತ್ತು ಅದನ್ನು ನಿಲ್ಲಿಸಿ ಸ್ಥಳೀಯ ನಾಯಕರಿಗೆ ಪ್ರಾಮುಖ್ಯತೆ ಕೊಡುವ ಮೂಲಕ UDF ಅದು ತನ್ನ ತಪ್ಪುಗಳನ್ನು ತಿದ್ದುಕೊಂಡಿದೆ. ಹೀಗಾಗಿ ಈ ಬಾರಿ ಅವ್ರು ಮತ್ತೆ ಸರ್ಕಾರ ರಚಿಸ್ತಾರೆ ಅನ್ನೋ ವಿಶ್ವಾಸ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅನಾಲಿಸಿಸ್ ಏನಿದೆ? UDF ಅದರ ತಪ್ಪುಗಳನ್ನ ತಿದ್ದುಕೊಂಡಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಇಲ್ಲಿ ಉತ್ತರ ಭಾರತದಲ್ಲಿ ಒಂದು ಮಾತಿದೆ, ರೊಟ್ಟಿ ತಿರುಗಿಸಾಕೋದು ಅಂತ. ಸೊ ಕೇರಳದಲ್ಲಿ ರೊಟ್ಟಿ ತಿರುಗಿಸಾಕ್ತಾನೆ ಬಂದರು. ಪೆಂಡುಲಮ್ ಸ್ಟೇಟ್. ಒಂದು ಸಾರಿ ಅವ್ರಿಗೆ, ಒಂದು ಸಾರಿ ಇವ್ರಿಗೆ. ರೊಟ್ಟಿ ತಿರುಗಿಸಾಕ್ತೆ ಹೋದರೆ ರೊಟ್ಟಿ ಸೀದೋಗ್ಬಿಡುತ್ತೆ ಅಂತ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕೇರಳದ ಮತದಾರರು ಕಳೆದ ಸಾರಿ ಆ ಒಂದು ಅನಿಸಿಕೆನ ಮುರಿದ್ರು. ಪಿಣರಾಯಿ ವಿಜಯನ್ಗೆ ಮತ್ತೊಂದು ಸಾರಿ ಓಟ್ ಹಾಕಿದ್ರು. ಇದು 2ನೇ ಸರಿ ಆಯಿತು. ಇದೊಂದು ವಿಕ್ರಮ, ಇದೊಂದು ಐತಿಹಾಸಿಕ ಅನ್ನೋ ಡೆವಲಪ್ಮೆಂಟು. ಆದ್ದರಿಂದ ಈಗ ಈ 2ನೇ ಸಾರಿ ಮತ್ತು 3ನೇ ಸಾರಿ ಅವ್ರನ್ನ ಗೆಲ್ಲಿಸುವಂಥ ಮನಸ್ಥಿತಿನಲ್ಲಿ ಕೇರಳದ ಜನ ಇರಲ್ಲ. ಅವರು ಚೇಂಜ್ ಮಾಡ್ತಾನೆ ಹೋಗ್ತಾರೆ. ಅವರು ಕೂಡ ತುಂಬ ಪ್ರಗತಿಪರ ಆಲೋಚನೆ ಹೊಂದಿರುವಂಥರು. ದೇಶದಲ್ಲಿ ಮೊಟ್ಟ ಮೊದಲ ಭೂ ಸುಧಾರಣೆಗಳಾಗಿದ್ದು ಕೇರಳದಲ್ಲಿ. ಕಮ್ಯುನಿಸ್ಟ್ ಸರ್ಕಾರ ಬಂದಿದ್ದು ಕೇರಳದಲ್ಲಿ. ನಂಬೂದ್ರಿಪಾದ ನೇತೃತ್ವದ ಕಾಂಗ್ರೆಸ್ಸೇತರ ಸರ್ಕಾರ. ಅದು ಹೆಚ್ಚಾಗಿ ಕಾಂಗ್ರೆಸ್ಸೇತರ ಅನ್ನೋದಕ್ಕಿಂತ ಕಮ್ಯುನಿಸ್ಟ್ ಸರ್ಕಾರ. ಆ ಕಮ್ಯುನಿಸ್ಟ್ ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರನೇ ಅವರನ್ನು ಭೂ ಸುಧಾರಣೆ ತಂದರು. ಭೂಮಾಲೀಕರ ಪರವಾಗಿದ್ದಂಥ ಕಾಂಗ್ರೆಸ್ಸು ಒಂದು ಹಂತಕ್ಕೆ ಆಗ, ಮತ್ತು ಈ ಎಜುಕೇಷನಲ್ಲಿ ತಂದಿದ್ದ ರಿಫಾರ್ಮ್ಗಳಿಗೋಸ್ಕರ, ಕ್ರಾಂತಿಕಾರಕ ಸುಧಾರಣೆಗಳಿಗೋಸ್ಕರ ಅವರನ್ನು ಕಿತ್ತಾಕಿದ್ರು. ಸೊ ಇಂಥದ್ದೊಂದು ಇತಿಹಾಸ, ರಾಜಕೀಯ ಇತಿಹಾಸ ಇದರಲ್ಲಿದೆ ಕೇರಳದಲ್ಲಿ. ಆದ್ದರಿಂದ UDF ನೀವು ಕೇಳಿದ್ದೆ ಸರ್, UDF
ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಲೋಕಲ್ ನಾಯಕರಿಗೆ ಯು ಡಿ ಎಫ್ ತನ್ನ ತಪ್ಪುಗಳನ್ನ ತಿದ್ದುಕೊಳ್ಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮತದಾರರಿಗೊಂದು ಬದಲಾವಣೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಯು ಡಿ ಎಫ್ನ ಬೆಂಬಲಿಸ್ತಾರೆ ಅನ್ನೋ ಗ್ರಹಿಕೆ ನಂದು. ಆದ್ದರಿಂದ ಯು ಡಿ ಎಫ್ ಗೆಲ್ಲುತ್ತೆ. ಇದರಲ್ಲಿ ಈಗಾಗಲೇ ನೀವೇನು ಹೇಳಿದ್ರಿ ಅವರು ಪಕ್ಷ ತಿದ್ದುಕೊಂಡಿದೆ ಅಂತ ಅನ್ನೋದು, ಆ ತಿದ್ದುಕೊಂಡಿರೋ ಲಕ್ಷಣಗಳು ಸೂಚನೆಗಳು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿ ಹುದ್ದೆಗೆ 4 ಜನ ಈಗಾಗಲೇ ಸೊಂಟ ಕಟ್ಟಿ ನಿಂತುಬಿಟ್ಟಿದ್ದಾರೆ. ಅದರಲ್ಲಿ ಸುಧೀರ್ ಅನ್ನೋ ಚೆನ್ನಿತಲ ಆಗಲೇ 2 ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತನಗಿರೋ ಅನುಭವ, ತಾನು ರಾಜೀವ್ ಗಾಂಧಿಗೆ ಎಷ್ಟು ಸಮೀಪದಲ್ಲಿದ್ದೆ, ರಾಜೀವ್ ಗಾಂಧಿ ನನ್ನ ಮದುವೆಗೆ ಬಂದಿದ್ದರು, ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಬ್ಬರೊಬ್ಬರು ಈಗ ದೊಡ್ಡ ನಾಟಕ ನಡೆಯೋದು ಅಂದರೆ ಕೇರಳದಲ್ಲಿ ಚುನಾವಣೆ ನಂತರ ಸರ್. ಇವ್ರು ಯಾಕಾದರೂ ಓಟ್ ಹಾಕಿದ್ವಿ ಅಂತ ಜನಕ್ಕೆ ಬೇಸರ ಆಗೋ ಥರ ಒಂದು ನಾಟಕ ನಡೆಯುತ್ತೆ ಯು ಡಿ ಎಫ್ ಅಲ್ಲಿ, ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋ ಸಾಧ್ಯತೆ ಇಲ್ಲ. ದೇಶದಲ್ಲಿ ಎಷ್ಟು ಅವರು ಕೆಳಮಟ್ಟಕ್ಕೆ ಹೋದ್ರೂ ಸಹಿತ ತಾವು ಆಂತರಿಕ ಕಚ್ಚಾಟವನ್ನು ಬಿಡೋದಿಲ್ಲ. ಕರ್ನಾಟಕದಲ್ಲಿ ಅದು ಮುಂದುವರೆದಿದೆ, ಕೇರಳದಲ್ಲಿ ಅದು ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಕೇರಳ ನಾವು ಮುಗಿಸುವ ಮೊದಲು ಒಂದು ಕೊನೆಯದಾಗಿ ವಾಸು, ನಿಮಗೆ ಸ್ಯಾಫ್ರನೈಸೇಷನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕೇರಳನ ಹೈಯೆಸ್ಟ್ RSS ಶಾಖೆಗಳಿದ್ದಾವೆ. ಈ ಬಾರಿ ಏನಾದರೂ ಇಂಪ್ಯಾಕ್ಟ್ ಆಗತ್ತಾ? ಓಟ್ ಶೇರ್ ಹೆಚ್ಚಿಗೆ ಆಗತ್ತಾ? ನಂಬರ್ಸ್ ಏನಾದರೂ ಬರುತ್ತಾ? 0 ಇಂದ ನಂಬರ್ಸ್ ಏನಾರ ಇಂಪ್ರೂವ್ ಆಗತ್ತಾ? ಅವ್ರದ್ದು ಆಗ್ಬೋದು ಅಂತ ಅನ್ಸುತ್ತೆ. ಕೇರಳದಲ್ಲಿ ಅವರು ಅವ್ರದೇ ರೀತಿಯಾದಂಥ ಸಾಮಾಜಿಕ ಮೈತ್ರಿಗಳನ್ನು ಸಾಧಿಸೋಕ್ಕೆ ಟ್ರೈ ಮಾಡಿದ್ದಾರೆ, SNDP ಜೊತೆಗೆ ಈ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ. ಮತ್ತು ಇಡೀ ಕೇರಳದ ಉದ್ದಕ್ಕೂ ಕೂಡ ಎಲ್ಲ ಕಡೆಗೆ ವೋಟ್ ಶೇರ್ ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನನ ಸಾಮಾನ್ಯ ಏನು ಮಾಡ್ತಿದ್ರು, ಈ ಸರಿ ಕೆಲವು ಕ್ಷೇತ್ರಗಳ ಮೇಲೆ ವಿಶೇಷವಾಗಿ ಉತ್ತರ ಕೇರಳದಲ್ಲಿ ಮತ್ತು ತ್ರಿವೇಂದ್ರಂನಲ್ಲಿ ಅಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋವಂಥ ಮಾತುಗಳು ಇವೆ. ಕಾನ್ಸಂಟ್ರೇಟ್ ಮಾಡಿದ್ದಾರೆ ಕಾಸರಗೋಡು ಭಾಗದಲ್ಲಿ ಮತ್ತು ತ್ರಿವೇಂದ್ರಂ, ರಾಜೀವ್ ಚಂದ್ರಶೇಖರ್ ಅವ್ರ ಭಾಗದಲ್ಲಿ. ಹಂಗಾಗಿ ಅದು ಅವ್ರಿಗೆ ಒಂದು ಸೀಟುಗಳ ಸಂಖ್ಯೆ ಜಾಸ್ತಿ ಆದರೂ ಆಗ್ಬೋದು ಅಂತ ಅನ್ನಿಸ್ತದೆ. ಒಟ್ಟಾರೆ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದ್ದಾವೆ ಅದೇ ಮಾತುಗಳನ್ನು ಇಲ್ಲಿ ಸಹ ಇರುವ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಕೇರಳ ಈ ಬಾರಿಯೂ ತನ್ನ ಮೊದಲ ಪದ್ಧತಿಯಂತೆ ಪೆಂಡುಲಮ್ ಸ್ಟೇಟ್ನಂತೆ ಸ್ವಿಂಗ್ ಸ್ಟೇಟ್ ಆಗಿ ಮುಂದುವರಿತಾ ಇದೆ. LDF ಇಂದ UDFಗೆ ಬರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಅಲ್ಲೇನು BJP ಈವರೆಗೂ ಲಾಸ್ಟ್ ಟೈಮ್ ಖಾತೆಯನ್ನು ತೆರೆದಿಲ್ಲ, ಈ ಬಾರಿ ಖಾತೆಯನ್ನು ತೆರೀಬೋದು, ತನ್ನ ವೋಟ್ ಶೇರನ್ನು ಹೆಚ್ಚಿಗೆ ಮಾಡ್ಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಬೇರೆ ಏನು ಮಹತ್ವದ ಬದಲಾವಣೆಗಳು BJPಯಿಂದ ಆಗೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.